ಕೆಲವು ಕಥೆಗಳು ಕೇವಲ ಕಾಲ್ಪನಿಕ ಆಗಿರುವುದಿಲ್ಲ. ನಿಜ ಜೀವನದಲ್ಲಿ ನಡೆದ ಕೆಲವು ಘಟನೆಗಳು ಯಾವುದೇ ಸಿನಿಮಾಕ್ಕಿಂತ ಹೆಚ್ಚು ಭಯಾನಕವಾಗಿರ್ತವೆ. ಇವತ್ತು ನಾವು ಅಂತಹದ್ದೇ 2 ನೈಜ ಘಟನೆಗಳನ್ನ ಕೇಳೋಣ. ಮೊದಲನೇ ಕಥೆ ಪ್ಯಾರಿಸ್ ನಗರದ್ದು. ಅಲ್ಲಿನ ಒಂದು ಅಪಾರ್ಟ್ಮೆಂಟ್ನ ಗೋಡೆಯ ಹಿಂದಿನ ಕರಾಳ ಸತ್ಯ ಏನು ಅಂತ ನೋಡೋಣ. ಅದಾದ್ಮೇಲೆ ನಮ್ಮ ಚಿಕ್ಕಮಗಳೂರಿನ ನಿಗೂಢ ಕಾಡಿನಲ್ಲಿ ನಡೆದ ಒಂದು ಭಯಾನಕ ಘಟನೆಯನ್ನ ನೋಡೋಣ. ಈ ಕಥೆ ಶುರುವಾಗೋದು 2022ರಲ್ಲಿ. ವಿಶಾಲ್ ಅನ್ನೋ ಹುಡುಗ ಹೈಯರ್ ಸ್ಟಡೀಸ್ಗಾಗಿ ಪ್ಯಾರಿಸ್ಗೆ ಹೋಗಿದ್ದ. ಅಲ್ಲಿ ತನ್ನ ಕಾಲೇಜ್ನ ಹತ್ರನೇ ತುಂಬಾನೇ ಕಡಿಮೆ ಬಾಡಿಗೆಗೆ ಒಂದು ಅಪಾರ್ಟ್ಮೆಂಟ್ ಸಿಕ್ಕಿತ್ತು. ಅವನಿಗೆ ತುಂಬಾನೇ ಖುಷಿಯಾಗಿತ್ತು. ಆರಂಭದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿತ್ತು. ಒಳ್ಳೆ ಲೊಕೇಶನ್, ಬಾಡಿಗೆನೂ ಕಡಿಮೆ, ಜೊತೆಗೆ ಓನರ್ ಕೂಡ ತುಂಬ ಒಳ್ಳೆಯವರಾಗಿದ್ರು. ಆದರೆ ಈ ಖುಷಿಯ ಹಿಂದೆ ಒಂದು ದೊಡ್ಡ ದುಸ್ವಪ್ನ ಕಾಯ್ತಾ ಇದೆ ಅಂತ ಅವನಿಗೆ ಗೊತ್ತೇ ಇರಲಿಲ್ಲ. ಸರಿ, ಈ ಸಮಸ್ಯೆ ಶುರುವಾಗಿದ್ದೆ ಒಂದು ವಿಚಿತ್ರ ವಾಸನೆಯಿಂದ. ಮೊದಲನೇ ದಿನ ಇನ್ನೂ ಒಂದು ಸಣ್ಣದಾಗಿ ಮೆಟಲ್ ವಾಸನೆ ಥರ ಬರೋಕ್ ಶುರುವಾಯಿತು. ಸರಿ, ಏನೂ ಇರ್ಬೋದು ಅಂತ ವಿಶಾಲ್ ಸುಮ್ನಾದ. ಆದರೆ 3ನೇ ದಿನಕ್ಕೆ ಆ ವಾಸನೆ ಜಾಸ್ತಿ ಆಯಿತು. 1 ವಾರ ಕಳೆಯೋಷ್ಟರಲ್ಲಿ ಆ ಮನೆಯಲ್ಲಿ ಇರೋದಕ್ಕೆ ಆಗದಷ್ಟು ಕೆಟ್ಟ ವಾಸನೆ. ಇನ್ನು ವಾಸನೆ ತಡೆಯೋಕ್ಕಾಗದೆ ವಿಶಾಲ್ ಅದರ ಮೂಲ ಹುಡುಕೋಕೆ ಶುರು ಮಾಡಿದ. ತನ್ನ ಅಪಾರ್ಟ್ಮೆಂಟ್ 4A ಪೂರ್ತಿ ಚೆಕ್ ಮಾಡಿದ. ಏನೂ ಸಿಗ್ಲಿಲ್ಲ. ಪಕ್ಕದ ಮನೆಯವರನ್ನು ಕೇಳಿದ್ರೆ ಏನೋ ಹೊಸ ಪೇಂಟ್ ವಾಸನೆ ಇರ್ಬೋದು ಅಂದ್ರು. ಆದರೆ ವಿಶಾಲ್ಗೆ ಗೊತ್ತಾಯಿತು, ಆ ವಾಸನೆ ಎದುರು ಮನೆ ಅಂದ್ರೆ ಅಪಾರ್ಟ್ಮೆಂಟ್ 4Bಯಿಂದಲೇ ಬರ್ತಾಯಿತ್ತು. ಎಷ್ಟೇ ಬಾಗಿಲು ತಟ್ಟಿದ್ರೂ ಯಾರೂ ಓಪನ್ ಮಾಡಲಿಲ್ಲ. ಕೊನೆಗೆ ಒಂದು ರಾತ್ರಿ ಧೈರ್ಯ ಮಾಡಿ ಆ ಬಾಗಿಲ್ಗೆ ಕಿವಿ ಇಟ್ಟಾಗ ಒಳಗಿಂದ ಹೆಲ್ಪ್ ಮೀ ಅಂತ ಪಿಸುಗುಟ್ಟಿದ ಹಾಗೆ ಒಂದು ಧ್ವನಿ ಕೇಳಿಸಿತು. ಆ ಧ್ವನಿ ಕೇಳಿ ನಿಜಕ್ಕೂ ಹೆದ್ರಿಹೋದ ವಿಶಾಲ್ ತಕ್ಷಣ ಪೊಲೀಸರಿಗೆ ಕಾಲ್ ಮಾಡ್ತಾನೆ. ಪೊಲೀಸರು ಬಂದ್ರು. ಆದ್ರೆ ಮನೆ ಓನರ್ ಊರಲ್ಲಿಲ್ಲದ ಕಾರಣ ಅವರ ಅಪಾರ್ಟ್ಮೆಂಟ್ 4Bಯ ಬಾಗಿಲನ್ನ ಮುರಿಯಲೇಬೇಕಾದ ಪರಿಸ್ಥಿತಿ ಬಂತು. ಒಳಗಿನ ದೃಶ್ಯವಂತೂ ಭಯಾನಕವಾಗಿತ್ತು. ಎಲ್ಲೆಲ್ಲೂ ರಕ್ತದ ಕಲೆಗಳು. ಆದರೆ ಆ ವಾಸನೆಯ ಮೂಲ ಆ ಮನೆಯ ಗೋಡೆಯೊಳಗಿತ್ತು. ಕಟ್ಟಡದ ಮಾಲೀಕನೇ ಒಬ್ಬ ಯುವಕನನ್ನ ಕೊಲೆ ಮಾಡಿ ಗೋಡೆಯೊಳಗೆ ಮುಚ್ಚಿಹಾಕಿದ್ದ. ಸರಿ, ಪೊಲೀಸರು ಆ ಶವವನ್ನ ತೆಗೆದುಕೊಂಡು ಹೋದ್ರೂ, ಕೊಲೆಗಾರ ಓನರನ್ನು ಅರೆಸ್ಟ್ ಕೂಡ ಮಾಡಿದ್ರು. ಇಷ್ಟಕ್ಕೆಲ್ಲ ಕತೆ ಮುಗೀತು ಅಂತ ವಿಶಾಲ್ ಅನ್ಕೊಂಡ. ಆದ್ರೆ ಅವನಿಗೆ ಗೊತ್ತಿರ್ಲಿಲ್ಲ, ನಿಜವಾದ ಭಯಾನಕತೆ ಈಗ ತಾನೇ ಶುರುವಾಗಿತ್ತು. ತಕ್ಷಣಕ್ಕೆ ಬೇರೆ ಮನೆ ಸಿಗದೇ ಇದ್ದ ಕಾರಣ ಅವನು ಅದೇ ಅಪಾರ್ಟ್ಮೆಂಟಲ್ಲಿ ಉಳಿದುಕೊಳ್ಬೇಕಾಯ್ತು. ಆಗ ವಿಚಿತ್ರ ಘಟನೆಗಳು ಶುರುವಾದವು. ಅವನು ಇಟ್ಟ ವಸ್ತುಗಳು ತಾವಾಗಿಯೇ ಜಾಗ ಬದಲಾಯಿಸ್ತಿದ್ವು. ರಾತ್ರಿ ಇಡೀ ಆ ಕೊಲೆಯಾದ ಹುಡುಗನ ವಿಕಾರ ಮುಖದ ಕೆಟ್ಟ ಕನಸುಗಳು, ಮನೆಯಲ್ಲಿ ಒಬ್ಬನೇ ಇದ್ದಾಗ ಯಾರೋ ಓಡಾಡ್ತಿರುವ ಶಬ್ದಗಳು. ಕೊನೆಗೊಂದು ದಿನ ಮಧ್ಯರಾತ್ರಿ 3 ಗಂಟೆಗೆ ಅವನ ಬೆಡ್ ಪಕ್ಕದ ಗೋಡೆಯ ಒಳಗಿನಿಂದ ಯಾರೋ ತಟ್ಟಿದ ಹಾಗೆ ಸದ್ದು ಕೇಳಿಸ್ತು. ಬೆಳಗ್ಗೆ ಎದ್ದು ನೋಡಿದ್ರೆ ಅದೇ ಗೋಡೆಯ ಮೇಲೆ ಹೊಸದಾಗಿ ರಕ್ತದ ಕಲೆಗಳು ಮೂಡಿದ್ವು. ಅದೃಷ್ಟವಶಾತ್ ಮಾರನೇ ದಿನವೇ ಅವನಿಗೆ ಬೇರೆ ಮನೆ ಸಿಕ್ಕಿತು. ಆ ಅಪಾರ್ಟ್ಮೆಂಟ್ ಖಾಲಿ ಮಾಡಿದ ತಕ್ಷಣವೇ ಈ ಎಲ್ಲಾ ಭಯಾನಕ ಅನುಭವಗಳು ನಿಂತು ಹೋದವು. ವಿಶಾಲ್ ಹೇಗೋ ಪಾರಾದ. ಆದ್ರೆ ನಮ್ಮ 2ನೇ ಕಥೆಯ ಹೀರೋಗೆ ಆ ಅದೃಷ್ಟ ಇರಲಿಲ್ಲ. ಬನ್ನಿ ಈಗ ನಮ್ಮ 2ನೇ ಪ್ರಕರಣಕ್ಕೆ ಹೋಗೋಣ. ಇದು 2023ರಲ್ಲಿ ನಮ್ಮ ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ ನಡೆದ ಘಟನೆ. ಇರ್ಷಾದ್ ಅನ್ನೋ ಸಿವಿಲ್ ಇಂಜಿನಿಯರ್ ಮತ್ತು ಅವನ ಸ್ನೇಹಿತರ ಕಥೆಯಿದು. ಅವರ ಅಪಾರ್ಟ್ಮೆಂಟ್ ಒಂದು ಕಾಡಿನ ತುದಿಯಲ್ಲಿತ್ತು. ಆ ಕಾಡಿನ ಬಗ್ಗೆ ಊರಿನಲ್ಲಿ ಒಂದು ಭಯಾನಕ ದಂತಕತೆ ಇತ್ತು. ಅಂದ್ರೆ ಹಿಂದೊಮ್ಮೆ ಆ ಕಾಡಿನಲ್ಲಿ ಒಂದು ಪಿಶಾಚಿಯನ್ನು ಮಂತ್ರಗಳಿಂದ ಬಂಧಿಸಲಾಗಿತ್ತು. ಆದರೆ ಈಗ ಆ ಬಂಧನದಿಂದ ಅದು ಮುಕ್ತವಾಗಿ ಕಾಡಲ್ಲಿ ಅಲೆಯುತ್ತಿದೆ ಅಂತ ಜನ ನಂಬಿದ್ರು. ಅದಕ್ಕೆ ಯಾರೂ ಆ ಕಾಡಿನೊಳಗೆ ಹೋಗ್ತಿರ್ಲಿಲ್ಲ. ಸೊ ಒಂದು ದಿನ ರಜೆತ್ತು, ಬೋರ್ ಆಗ್ತಿದೆ ಅಂತ ಈ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಪ್ಲಾನ್ ಮಾಡ್ತಾರೆ. ಜನ ಬೇಡ ಅಂದ್ರೂ ಆ ಕಾಡಿನೊಳಗೆ ಹೋಗಿ ನೋಡೇ ಬಿಡೋಣ ಅಂತ. ಮೊದಲನೇ ರಾತ್ರಿ ಹೋದಾಗ ಏನೂ ಆಗಲ್ಲ, ಸೇಫ್ ಆಗಿ ವಾಪಸ್ ಬರ್ತಾರೆ. ಅದೇ ಧೈರ್ಯದಲ್ಲಿ 2ನೇ ದಿನ ರಾತ್ರಿ ಇನ್ನೂ ಸ್ವಲ್ಪ ಕಾಡಿನೊಳಗೆ ಹೋಗ್ತಾರೆ. ಆಗ ಕತ್ತಲೆಯಲ್ಲಿ ಎಲ್ಲೋ ದೂರದಲ್ಲಿ ಮನುಷ್ಯರದ್ದಲ್ಲದ ಒಂದು ಭಯಾನಕ ಕಿರುಚಾಟ ಕೇಳಿಸುತ್ತೆ. ಅಷ್ಟೇ, ಎಲ್ರೂ ಹೆದರಿ ವಾಪಸ್ ಅಪಾರ್ಟ್ಮೆಂಟ್ ಕಡೆ ಓಡ್ತಾರೆ. ಬಂದು ನೋಡಿದ್ರೆ ಅವರ ಜೊತೆ ಇದ್ದ ಸಂಜಯ್ ಮಾತ್ರ ಮಿಸ್ ಆಗಿದ್ದ. ತಕ್ಷಣ ಸೆಕ್ಯೂರಿಟಿ ಗಾರ್ಡ್ ಸಹಾಯದಿಂದ ಮತ್ತೆ ಕಾಡಿಗೆ ಹೋಗಿ ಹುಡುಕ್ತಾರೆ. ಅಲ್ಲಿ ಸಂಜಯ್ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಅವನನ್ನ ಮನೆಗೆ ಕರ್ಕೊಂಡು ಬರ್ತಾರೆ. ಆದ್ರೆ ಅವರು ಕಾಡಿನಿಂದ ವಾಪಸ್ ಕರೆತಂದದ್ದು ಅವರ ಹಳೆಯ ಸ್ನೇಹಿತ ಸಂಜಯ್ನನ್ನ ಆಗಿರ್ಲಿಲ್ಲ. ಕಾಡಿನಿಂದ ಬಂದ ಮೇಲೆ ಸಂಜಯ್ ಸಂಪೂರ್ಣವಾಗಿ ಬದಲಾಗಿ ಹೋಗಿದ್ದ. ಅವನೊಳಗಿದ್ದಿದ್ದು ಅವರ ಸ್ನೇಹಿತನೇ ಅಲ್ಲ, ಬದಲಿಗೆ ಬೇರೆ ಯಾವುದೋ ಶಕ್ತಿ ಅನ್ನೋ ಹಾಗೆ ಅವನ ವ್ಯಕ್ತಿತ್ವವೇ ಬದಲಾಗಿತ್ತು. ಬದಲಾವಣೆ ಎಷ್ಟಿತ್ತು ಅಂದ್ರೆ, ಯಾವಾಗ್ಲೂ ಎಲ್ಲರ ಜೊತೆ ನಗುತ್ತಾ ಮಾತಾಡ್ಕೊಂಡು ಕೆಲ್ಸದಲ್ಲಿ ಶ್ರದ್ಧೆಯುಳ್ಳವನಾಡಿದ್ದ ಸಂಜಯ್ ಈಗ ಯಾರೊಂದಿಗೂ ಮಾತಾಡದೆ ಒಬ್ನೇ ರೂಮ್ನಲ್ಲಿರೋಕೆ ಶುರು ಮಾಡ್ದ. ದಿನಗಟ್ಲೆ ಕೆಲ್ಸಕ್ಕೆ ಹೋಗದೆ ಮೌನಿ ಆಗ್ಬಿಟ್ಟಿದ್ದ. ಕೆಲವು ದಿನಗಳ ನಂತರ ಅವನ ನಡವಳಿಕೆ ಇನ್ನಷ್ಟು ಹದಗೆಟ್ಟಿತ್ತು.
ಒಂದು ದಿನ ಇರ್ಷಾದ್ ನೋಡ್ದಾಗ ಸಂಜಯ್ ಟೆರೆಸ್ ಮೇಲೆ ಕಾಡನ್ನೇ ದಿಟ್ಟಿಸ್ತಾ ನಿಂತಿದ್ದ. ಅವನನ್ನು ಹೊಳಗೆ ಕರೆತಂದಾಗ ಇದ್ದಕ್ಕಿದ್ದಂತೆ ಸಂಜಯ್ ಹಿಂಸಾತ್ಮಕನಾದ. ಎಲ್ಲರ ಮೇಲೂ ಹಲ್ಲೆ ಮಾಡ್ತಾ ಯಾರೂ ಕೇಳರಿಯದ ಭಾಷೆಗಳಲ್ಲಿ ಬೈರು ಶುರು ಮಾಡ್ದ. ಅವನನ್ನು ನಿಭಾಯಿಸಲಾಗದೆ ಮತ್ತು ಭಯಭೀತರಾಗಿ ಅವನ ಸ್ನೇಹಿತರಿಗೆ ಬೇರೆ ದಾರಿಯೇ ಇರ್ಲಿಲ್ಲ. ಅವನನ್ನು ಒಂದು ಕುರ್ಚಿಗೆ ಕಟ್ಟಿಹಾಕಿ ಅವನ ಕುಟುಂಬಕ್ಕೆ ಫೋನ್ ಮಾಡಿ ಮರುದಿನ ಬೆಳಗ್ಗೆ ಬಂದು ಅವನನ್ನು ಕರೆದುಕೊಂಡು ಹೋಗಲು ಹೇಳಿದ್ರು. ಮರುದಿನ ಅವನ ಮನೆಯವರು ಬಂದು ಅವನನ್ನ ಕಾರಿನತ್ತ ಕರೆದೊಯ್ಯುವಾಗ ಸಂಜಯ್ ಕೊನೆಯ ಬಾರಿಗೆ ಇರ್ಷಾದ್ನತ್ತ ತಿರುಗಿ ನೋಡಿದ. ಅವನ ಮುಖದಲ್ಲಿ ಒಂದು ವಿಚಿತ್ರ ಮೈ ಜುಮ್ಮೆನಿಸುವ ನಗು ಇತ್ತು. ಆ ದಿನದ ನಂತರ ಸಂಜಯ್ ಏನಾದ, ಎಲ್ಲಿಗೆ ಹೋದ ಅನ್ನೋದು ಯಾರಿಗೂ ತಿಳಿದಿಲ್ಲ. ಅವನ ಕಥೆ ಇವತ್ತಿಗೂ ಒಂದು ಬಗೆಹರಿಯದ ರಹಸ್ಯವಾಗಿಯೇ ಉಳಿದು ಹೋಗಿದೆ. ಈ ಎರಡೂ ಘಟನೆಗಳು ಒಂದೇ ಪ್ರಶ್ನೆಯನ್ನು ಹುಟ್ಟುಹಾಕ್ತವೆ. ಗೋಡೆ ಒಳಗಿನಿಂದ ಬಂದ ಆ ಧ್ವನಿ, ಕಾಡಿನಲ್ಲಿ ಬದಲಾದ ಆ ಸ್ನೇಹಿತ. ಇವೆಲ್ಲವೂ ನಮ್ಮ ಮನಸ್ಸಿನ ಭ್ರಮೆಯ ಅಥವಾ ನಮ್ಮ ಕಣ್ಣಿಗೆ ಕಾಣದ, ನಮಗೆ ಅರ್ಥವಾಗದ ಯಾವುದೋ ಶಕ್ತಿಗಳು ನಿಜವಾಗಿಯೂ ಇವೆಯಾ? ಬಹುಶಃ ಈ ಪ್ರಶ್ನೆಗೆ ಉತ್ತರ ಸಿಗೋದೇ ಇಲ್ಲ.